ಇವತ್ತು ನಮ್ಮ ಸ್ಟೇ ಇಲ್ಲ ಆಗ್ತೈತಿ ಬರ್ರಿ. ಎಸ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ. ನಾವು ಇವತ್ತೆಲ್ಲ ದೇವಪ್ಪ ಅಂತ ಹೇಳಿದ್ರೆ ಕೂರ್ಗ್ನಾಗ ಅದೇವಿ. ಕೂರ್ಗ್ ಅಂದ್ರೆ ಮಡಿಕೇರಿ ಅಂದ್ರೆ ಸ್ವಲ್ಪ ಹೊರಗಡೆ ಬಂದ ತಕ್ಷಣ ಕುಶಾಲ್ ನಗರ ಅಂತ ಹೇಳೈತಿ, ಮೈಸೂರು ಹೋಗೋ ರೂಟ್ನಾಗ. ನಾವು ಇವತ್ತೆಲ್ಲ ಹೋಗ್ತೀವಿ ಅಂತ ಹೇಳಿದ್ರ ನಿಸರ್ಗಧಾಮ ನೋಡಕ್ ಹೋಗ್ತೀವಿ ನಾವು. ಬರ್ರಿ ಹೋಗುಣ ಅಂತ ಹೆಂಗೈತೆ ಅಂತ ಹೇಳಿ ನಿಮ್ಗೂ ತೋರಿಸ್ತೀನಿ, ನಾನು ನೋಡ್ತೀನಿ. ಯಾವತ್ತೂ ನೋಡಿಲ್ಲ ಆ ಪ್ಲೇಸ್ ಅನ್ನ, ಅದಕ್ಕೋಸ್ಕರ ನಿಮ್ಗೂ ಕರ್ಕೊಂಡು ಹೊಂಟೀನಿ, ನಾನು ಹೊಂಟೀನಿ. ಲೆಟ್ಸ್ ಗೋ ಗಾಯ್ಸ್. ಫೈನಲಿ ಗಾಡಿ ಪಾರ್ಕಿಂಗ್ ಮಾಡಿ ಸೀದಾ ನಿಸರ್ಗಧಾಮ ಕೊಂಟಿವಿ. ಲೆಟ್ಸ್ ಗೋ ಗಾಯ್ಸ್. ನೀವೇನಾದ್ರು ಸಿಂಗಲ್ ಬರೋರಿದ್ರೆ ಮಾತ್ರ 60 ರೂಪೀಸ್, ಡಬಲ್ ಬರೋರಿದ್ರೆ 120 ರೂಪೀಸ್ ಆಗುತ್ತೆ. ಇದು ಪಾರ್ಕಿಂಗ್ ಮ್ಯಾಪ್ ಹೌದು ಗಾಯ್ಸ್. ಕಟ್ಟಿಗೆಯಿಂದ ಮಾಡಿರೋ ಗಾಡಿಗಳು ನೋಡ್ರಿ ಹೆಂಗ್ ಅದಾವು. ನಿಮಗ್ ಮಸ್ತ್ ಬ್ಯೂಟಿಫುಲ್ ಆಗಿರೋ ಕ್ಯಾಪ್ಚರ್ ಮಾಡ್ಕಸ್ ತೋರಿಸ್ತಾನಂತ ಹೆಂಗ್ ಐತೆ ಅಂತ ಹೇಳಿ. ಆದ್ರೆ ಇಲ್ಲೇ ಬಂಬು ಮಾತ್ರ ಭಾರಿ ಕಾಣದವು, ಇವು ಫುಲ್ ಫೈರ್ ಅದಾವು ಗಾಯ್ಸ್. ನಿಮಗೆ ನಿಸರ್ಗಧಾಮಕ್ಕೆ ಬಂದ ತಕ್ಷಣ ಒಂದು ಹೊಳಸ್ನಾಗೆ ಒಂದು ಹೊಳಿ ಸಿಗ್ತೈತಿ, ಹೆಂಗೈತೆ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ ನಿಮಗೆ. ಇಲ್ಲಿ ಸ್ಟೆಪ್ ಅದಾವಲ್ಲ ಗಾಯ್ಸ್, ಯಾಕೆ ಕ್ಲೋಸ್ ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಮೋಸ್ಟ್ಲಿ ಯಾರು ಬಿದ್ದು ಏನಾರು ಆಗಿರ್ಬೋದು, ಅದಕ್ಕೋಸ್ಕರ ಕ್ಲೋಸ್ ಮಾಡಿರ್ಬೋದು. ಇಲ್ಲದ ಯಾವತ್ತೂ ಕ್ಲೋಸ್ ಆಗಂಗಿಲ್ಲ ಅನ್ನಿಸ್ತೈತೆ ನನಗೆ. ಗೊತ್ತಂತ್ರ ಐತಿ 60 ರೂಪೀಸ್ ಕೊಟ್ಟಿದ್ರು. ಏನಾರು ಕಪಲ್ಸ್ ಬರೋರು ಕ್ಯಾಶ್ ಒಂದು ದಿನಕ್ಕೆ ಆರಾಮ ಎಂಜಾಯ್ ಮಾಡಿ ಕ್ಯಾಶ್ ಹೋಗೋರಿದ್ರೆ ಮಾತ್ರ ಬರ್ಬೋದು. ಕಪಲ್ಸ್ ಅಂತ ಏನಿಲ್ಲ, ಫ್ಯಾಮಿಲಿನೂ ಬರೋಕ್ಕೆ ಮಾತ್ರ ಸೂಪರ್ ಐತಿ ಪ್ಲೇಸ್ ಗಾಯ್ಸ್. ಇವತ್ತು ನಮ್ಮ ಸ್ಟೇ ಇವತ್ತು ನೈಟ್ ಇಲ್ಲ ಆಗ್ತೈತಿ. ಬರ್ರಿ ಗ್ಯಾಸ್ ಹೋಗೋಣ, ನಮ್ಮ ಮನೆ ಹೆಂಗೈತೆ ಅಂತೇಳಿ ನಿಮ್ಗೆ ತೋರಿಸ್ತಾನೆ. ಹಂಗೇನಿಲ್ಲ, ಜಸ್ಟ್ ಕಾಮಿಡಿಗೋಸ್ಕರ ಮ್ಯಾಲೆ ಸ್ಟೆಪ್ ಮಾಡ್ಯಾರ. ಇದೆಲ್ಲಪ್ಪ ಅಂತ ಹೇಳಿದ್ರೆ ನಿಸರ್ಗಧಾಮದಾಗ ಮಸ್ತ್ ಆಗೈತಿ. ಹತ್ತನ್ ಬರ್ರಿ ಮ್ಯಾಲೆ ಹೋಗ್ತೀನಿ, ಆಮೇಲೆ ಬರಕಂತ್ರಿ ನೀವು. ಇವತ್ತಿನ ನಮ್ಮ ಮನೆ ಇದು ಹೌದು, ಇದು ನಮ್ಮ ಮಲ್ಕೊಳ್ಳೋ ಜಾಗ ಹೌದು. ಇದು ಭಾರಿ ಬೆಸ್ಟ್ ಐತಿ. ಇವತ್ತು ಹೆಂಗೆ ಆಗ್ತೈತಿ ಎಕ್ಸ್ಪೀರಿಯನ್ಸ್ ಅಂತೇಳಿ ಹೇಳ್ತೀನಿ ನಾನು ನಿಮಗೆ ಎಲ್ಲರಿಗೆ. ಮಾತ್ರ ವಿಡಿಯೋ ಮಾತ್ರ ಎಂಡ್ ತನಕ ನೋಡ್ತಿದ್ದೆ. ಸೀನ್ ಎಲ್ಲಿ ಬರ್ತೈತಿ ಎಲ್ಲಿ ಬರೋಂಗಿಲ್ಲ ನಿಮ್ಗೆ ಗೊತ್ತಾಗಂಗಿಲ್ಲ, ಅಂಥ ಜಾಗದಾಗ ಬರ್ತೈತಿ ಗಾಯ್ಸ್. ನಾವು ನಿಸರ್ಗಧಾಮ ಬರ್ಡ್ ಪಾರ್ಕಿಗೆ ಬಂದೀವಿ. ಇದು ಪಾರ್ಕ್ ಒಳಗೆ ಇನ್ನೊಂದು ಪಾರ್ಕ್ ಸಪ್ರೇಟಾಗಿ, ಇದಕ್ಕೆ ಸಪ್ರೇಟ್ ಎಕ್ಸ್ಟ್ರಾ 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಂದು ಪರ್ಸನಿಗೆ. ಒಬ್ಬೊಬ್ಬರಿಗೆ ಫೀಡಿಂಗ್ ಮಾಡಿಸ್ಬೋದು ನಾವೆಲ್ಲರೂ ಸೇರಿ ಕೇಸಲ್ಲಿ. ನೋಡಿದ್ರೆ ಹೆಂಗೆ ಐತೆ ಅಂತೇಳಿ ಬರ್ರಿ. ಲೆಟ್ಸ್ ಗೋ ಗಾಯ್ಸ್. ಇಲ್ಲ ನಿಮಗೆ ಇದೆಲ್ಲ ತೋರಿಸ್ಬೇಕು ಅನ್ನೋ ಆಸೆನೇ ಇತ್ತು ಭಾಳ. ಫೈನಲಿ ಬಂದೀವಿ ನಾವು. ಇದು ಏನು ನೋಡ್ತೀರಿ? ಹಾಯ್ ಬ್ರೋ. ಒಂದಲ್ಲ ಎರಡಿದೆ. ಎಸ್ ಗಾಯ್ಸ್, ಇಲ್ಲಿ ನೋಡ್ರಿ ಇಲ್ಲೇ ಇದು ಹೆಂಗೈತೆ ಅಂತೇಳಿ. ಹಾಯ್ ಇಲ್ಲೇ ಬಾತ್ಕೊಳ್ಳಿ ನಿದ್ದೆ ಮಾಡತ್ತಿದ್ದು. ಒಮ್ಮೆಕಿನ ಎತ್ತರ ಹೀಗಾಯ್ತದ ಗಾಯ್ಸ್. ನಾವಿಲ್ಲೇ ಪಾರ್ಕ್ನಾಗ ಬರ್ಡ್ಸ್ ಪಾರ್ಕ್ನಾಗ ಇನ್ನೊಂದ್ಸಲ ಬಂದಿರ್ಬೇಕಾದ್ರೆ ನಮಗೆ ನಮ್ಮ ಕರ್ನಾಟಕದ ಹುಂಜ ಕಾಣಿಸ್ ನೋಡ್ರಿ ಗಾಯ್ಸ್. ಇದನ್ನು ಇಟ್ಟಾರೆ, ಇದನ್ನು ಬಿಟ್ಟಿಲ್ಲ ಪಾರ್ಕ್ನಾಗ. ಇನ್ನೂ ಏನೇನು ಇಡ್ತಾರೆ ಯಾರಿಗೆ ಗೊತ್ತು. ಹುಂಜ ಸ್ಪೆಷಾಲಿಟಿ ಗಾಯ್ಸ್. ಇಲ್ಲಿ ಗಿಳಿ ಮರಿ ನೋಡ್ರಿ ಎಷ್ಟು ಅದಾವ ಅಂತೇಳಿ ಒಳಗೆ. ಫುಲ್ ಒಳಗಡೆ ಫ್ರೀ ಐತಂತ ನೋಡೋಣ ತಡ್ರಿ ಗೈಸ್. ಇಲ್ಲೇ ಫ್ರೀ ಬರ್ಡ್ಸ್ ಪಾರ್ಕ್ ಐತಿ. ಇದರ ಒಳಗಡೆ ನಿಮಗೆ ಫ್ರೀಯಾಗಿ ಫೀಡಿಂಗ್ ಮಾಡಿಸ್ಬೋದು. ನೋಡ್ರಿ ಇಲ್ಲೇ ಎಲ್ಲರಿಗೂ ಸಹ ಫ್ರೀಯಾಗಿ ಉಚಿತ ಪ್ರವೇಶ ಅಂತೇಳಿ ಐತಿ. ಇಲ್ಲಿ ಗೇಟ್ ಐತಿ, ಇಲ್ಲಿಂದ ಒಳಗಡೆ ಹೋಗ್ಬೋದು. ಈ ಸೈಡ್ ಸಹ ಹೋಗ್ಬೋದು, ಆ ಸೈಡ್ ಸಹ ಹೋಗ್ಬೋದು. ಬರ್ರಿ ನಾವು ಸಹ ಒಳಗಡೆ ಹೋಗೋಣಂತ. ಈಗ ಹೆಂಗೆ ಇರ್ತದೆ ಅಂತೇಳಿ ನಿಮಗೂ ತೋರಿಸ್ತೀನಿ, ನಾನು ನೋಡಿದ್ರಂತ. ಇಲ್ಲಿ ನೋಡ್ರಿ ಇಲ್ಲೇ ಹಾಯ್ ಮಾಡೋಸಲ. ಗಿಡಿಬೇಡ ಪಾಪ, ಭಯ ಆಗ್ತದೆ ಅವರಿಗೆ. ಬ್ರೋ ಹಾಯ್ ಬ್ರೋ. ಗಾಯ್ಸ್, ಯಾವತ್ತಿದ್ರು ಟೂರಿಸ್ಟ್ಗಳಿಗೆ, ನಮ್ಮಂಥ ಹುಡುಗರಿಗೆ, ಟೂರಿಸ್ಟ್ ಆಗಲಿ ಯಾರೋ ಆಗಲಿ, ನಮ್ಮ ರೈಡರ್ಸ್ಗಳಾಗಲಿ, ಟ್ರಾವೆಲಿಂಗ್ ಮಾಡೋರಾಗಲಿ, ಅವ್ರಿಗೆಲ್ಲರಿಗೂ ಒಂದು ಆಸೆ ಏನಪ್ಪ ಅಂತ ಹೇಳಿದ್ರೆ ಅವ್ರ ಜೀವನ್ಯಾಗ ಅವರು ಇಂಥ ಮನೆ ಕಟ್ಟಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರ್ತೈತಿ. ಯಾಕಪ್ಪ ಅಂತ ಹೇಳಿದ್ರೆ ಇಂಥ ಗುಡ್ಡದ್ಮ್ಯಾಗಿರೋ ಗಿಡದ ಮೇಲೆ ಇಂಥ ಒಳ್ಳೆ ಮನೆ ಕಟ್ಕೊಂಡು ಕ್ಯಾಶ್ ಇರಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ರೈಡರ್ಸ್ ಆಗಲಿ, ಟ್ರಾವೆಲರ್ ಆಗಲಿ, ಪ್ರತಿಯೊಬ್ಬರಿಗೂ ಆಸೆ ಅಂತ ಇರ್ತೈತಿ. ಯಾರಿಗೆ ಆಸೆ ಐತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ಬರ್ರಿ ಅದ್ರ ಮೇಲೆ ಏನೇನೈತೆ ಅಂತ ಹೇಳಿ ತೋರಿಸ್ತಾನಂತ ನಿಮಗೆ. PS ಗಾಯ್ಸ್, ಇದು ಕೊಡಗಿನ ಬುಡಕಟ್ಟು ಜನಾಂಗದ ಜೀವನ ಶೈಲಿ ಹೆಂಗೈತೆ ನೋಡ್ರಿ ಇಲ್ಲೇ. ಪ್ರತಿಯೊಬ್ಬರ ಬುಡಕಟ್ಟು ಜನಾಂಗದವ್ರದ ಜೀವನ ಶೈಲಿ ಸೂಪರ್. ಈಗಿನ ತಲಕಾವೇರಿ ದೇವ್ರ ಮೂರ್ತಿ ಓದಿದೆ. ಥ್ಯಾಂಕ್ ಯು ಚಿನ್ನ. ಪ್ರೀತಿ ಪೋಸ್ಕರ ಎಂದು ಹಿಂಗೆ ಇರಲಿ ಚಿನ್ನ.